ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡುವಂತಹ ಜನಸಾಮಾನ್ಯರ ರಕ್ಷಕರಾಗಿರುವಂತಹ ಆರಕ್ಷಕರೊಬ್ಬರೇ ಅಂದರೆ ಪೊಲೀಸಿಂದಲೇ ವಕೀಲೆಯ ಮೇಲೆ ಅತ್ಯಾಚಾರ ಆಗಿರುವಂತಹ ಪ್ರಕರಣ ಬೆಳಕಿಗೆ ಬರ್ತಾ ಇದೆ. ವಕೀಲೆ ಒಬ್ಬರ ಮೇಲೆ ಕಾನ್ಸ್ಟೇಬಲ್ನಿಂದ ಅತ್ಯಾಚಾರ ಆಗಿರುವಂತಹ ಆರೋಪ ಮಂಗಳೂರಿನ SAFನ ಕಾನ್ಸ್ಟೇಬಲ್ ಸಿದ್ದಿ ಮೇಲೆ ಕೇಳಿಬಂದಿರುವಂತಹ ಆರೋಪ ಇದು. ಕಾನ್ಸ್ಟೇಬಲ್ ಸಿದ್ದೇಗೌಡ ಅಲಿಯಾಸ್ ಸಿದ್ದು ವಿರುದ್ಧ ದೂರು ಕೇಳಿಬಂದಿರುವಂಥದ್ದು. ಮದುವೆ ಆಗೋದಾಗಿ ನಂಬಿಸಿ ವಕೀಲೆಯ ಮೇಲೆ ಅತ್ಯಾಚಾರ ಮಾಡಿದ್ದಾರಂತೆ. ಬೆಂಗಳೂರಿನಲ್ಲಿ ವಕೀಲೆಯಾಗಿರುವಂಥ ಯುವತಿ ಮೇಲೆ ಅತ್ಯಾಚಾರ. ಮಂಗಳೂರಿನ ಪಾಂಡೇಶ್ವರದಲ್ಲಿನ SAFನಲ್ಲಿ ಕಾನ್ಸ್ಟೇಬಲ್ ಕೆಲಸ ಮಾಡ್ತಾ ಇದ್ದಾರೆ. ಸಿದ್ದು ಅನ್ನುವಂಥ ಕಾನ್ಸ್ಟೇಬಲ್ ವಿಜಯಪುರ ಜಿಲ್ಲೆಯ ಬಬಲೇಶ್ವರ ಮೂಲದವರಾಗಿರುವಂಥ ವಕೀಲೆ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ಮೂಲದ ಸಿದ್ದೇಗೌಡ ಅಲಿಯಾಸ್ ಸಿದ್ದು. ಇವರ ಮೇಲೆ ವಕೀಲೆ ಮಾಡ್ತಾ ಇರುವಂಥದ್ದು ಅತ್ಯಾಚಾರ ಆರೋಪ. ಮಂಗಳೂರಿನ SAFನ ಕಾನ್ಸ್ಟೇಬಲ್ ಸಿದ್ದೇಗೌಡ ಮದುವೆ ಆಗೋದಾಗಿ ನಂಬಿಸಿ ನನ್ನ ಮೇಲೆ ಅತ್ಯಾಚಾರ ಎಸಗಿದ್ದಾರೆ ಅಂತ ಬೆಂಗಳೂರಿನ ವಕೀಲೆ ಮಾಡ್ತಾ ಇರುವಂಥ ಆರೋಪ. ಹುಬ್ಬಳ್ಳಿಯ ಮದುವೆಯೊಂದರಲ್ಲಿ ಇಬ್ಬರು ಪರಿಚಯ ಆಗಿದ್ದಾರೆ. ನಂತರ ಮೊಬೈಲ್ ನಂಬರ್ ಪಡೆದು ಇಬ್ಬರು ಮಾತನಾಡ್ತಾ ಇದ್ರಂತೆ. ಮದುವೆಯಲ್ಲಿ ಪರಿಚಯ ಆಗ್ತಾರೆ, ಮೊಬೈಲ್ ನಂಬರ್ಸ್ ಎಕ್ಸ್ಚೇಂಜ್ ಆಗಿರುತ್ತೆ, ಮಾತನಾಡ್ತಾ ಇವರ ಸಂಬಂಧ ಬೆಳೆದಿರುತ್ತೆ. ಸ್ಕ್ರೀನ್ನ ಮತ್ತೊಂದು ಕಡೆ ಅವರ ಚಾಟ್ಸ್ನ ತಾವು ನೋಡಬಹುದು. ಮದುವೆ ಮುಖಾಂತರ ಇವರುಗಳ ಪರಿಚಯ ಆಗಿರುತ್ತೆ. ಸಿದ್ದೇಗೌಡ ಮತ್ತು ಬೆಂಗಳೂರಿನ ವಕೀಲೆ ಹೀಗೆ ಬೆಳೆದಂತಹ ಸಂಬಂಧದಲ್ಲಿ ನಿನ್ನನ್ನು ಮದುವೆ ಆಗ್ತೀನಿ ಅಂತ ನಂಬಿಸಿರ್ತಾನಂತೆ. ನಂಬಿಸಿ ಅತ್ಯಾಚಾರವೆಸಗಿದ್ದಾರೆ ಅನ್ನುವಂಥದ್ದು ಕಾನ್ಸ್ಟೇಬಲ್ ಮೇಲಿನ ವಕೀಲೆಯ ಆರೋಪ. ಮಂಗಳೂರಿನಲ್ಲಿ ಕೆಲಸ ಮಾಡ್ತಾ ಇರುವಂತಹ ಕಾನ್ಸ್ಟೇಬಲ್ ಸಿದ್ದೇಗೌಡ ಅಲಿಯಾಸ್ ಸಿದ್ದು ಇಬ್ಬರೂ ಕೂಡ ಏನಿ ಅತ್ಯಾಚಾರದ ಆರೋಪ ಮಾಡ್ತಾ ಇರುವಂತಹ ವಕೀಲೆ ಮತ್ತು ಈತ ಉತ್ತರ ಕರ್ನಾಟಕ ಮೂಲದವರು. ಹುಬ್ಬಳ್ಳಿ ಮದುವೆ ಒಂದರಲ್ಲಿ ಪರಿಚಯವಾಗಿ ಮೊಬೈಲ್ ನಂಬರ್ ಎಕ್ಸ್ಚೇಂಜ್ ಆಗಿ ಸ್ನೇಹ ಸಲುಗೆ ಬೆಳೆದಿರುತ್ತೆ. ಮದುವೆ ಆಗ್ತೇನೆ ಅಂತ ಆತ ನಂಬಿಸಿರ್ತಾನೆ ಅನ್ನುವಂಥದ್ದು, ಜೊತೆಗೆ ಅತ್ಯಾಚಾರವೆಸಗಿದ್ದಾನೆ ಅನ್ನುವಂಥದ್ದು ವಕೀಲೆಯ ಕಾನ್ಸ್ಟೇಬಲ್ ಮೇಲಿನ ಆರೋಪ.